ಒಂದ್ 150ರಿಂದ 200 ಆರ್ಟಿಸ್ಟ್ಗಳು ಎಲ್ಲ ಫೇಮಸ್ ಆರ್ಟಿಸ್ಟ್ಗಳು ಹಾಕೊಂಡು ಮಾಡಿದ್ದಾರೆ ಸಿನಿಮಾಗಳು. ಸಿನಿಮಾ ಸೂಪರ್ ಆಗಿದೆ. ಪ್ರಭುತ್ವ ರಾಜಕೀಯದ ರಿಲೇಟೆಡ್ ಸಿನಿಮಾ ಇದು. ಚೆನ್ನಾಗಿದೆ, ಆರಾಮಾಗಿ ನೋಡ್ಬೋದು. ಮೂವಿ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಲವ್ ಕಮ್ ಫಾರ್ ಫ್ಯಾಮಿಲಿ ಸ್ಟೋರಿ ಅಂಡ್ ತುಂಬಾ ಎಂಜಾಯ್ ಮಾಡಿದೆ. ಸೊ ಆದಷ್ಟು ಕನ್ನಡ ಮೂವಿನ ಕನ್ನಡ ಇಂಡಸ್ಟ್ರಿ ಬಂದ್ಬಿಟ್ಟು ಥಿಯೇಟರ್ ಬಂದ್ಬಿಟ್ಟು ಫಸ್ಟ್ ನೋಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿತ್ತು, ಅಲ್ಟಿಮೇಟ್ ಬಿಡಿ. ಅವ್ರದಂತೆ ಒಂದ್ ಮಾತು ಎರಡು ಮಾತಿಲ್ಲ, ಅಲ್ಟಿಮೇಟ್ ಆಗಿ ಮಾಡಿದ್ದು ಚೆನ್ನಾಗಿತ್ತು ಅಷ್ಟೇ. ಸಿನಿಮಾ ಇದ್ರೊಳಗೆ ಬಂದಿಗೆ ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆಯೋ ಅದೇ ಈ ಸಿನಿಮಾದಲ್ಲಿದೆ. ಪ್ರಜಾಪ್ರಭುತ್ವ ಅಂತ ಏನಿದೆಯೋ, ಈ ಪ್ರಜಾ ಮತ್ತು ಪ್ರಭುತ್ವ ಎರಡು ಸೇರಿದ್ರೆ ಮಾತ್ರ ಪ್ರಜಾಪ್ರಭುತ್ವ ಅನ್ನೋದು. ಈ ಸಿನಿಮಾದಲ್ಲಿ ಪ್ರಜೆಗಳಿಗೆ ಏನು ಇಲ್ಲ. ಪ್ರಭುತ್ವ, ದುಡ್ಡಿರೋನು, ಎಲ್ಲ ಒಂದು ಸ್ಟೇಜ್ ಮಟ್ಟದಲ್ಲಿ ಇರುವಂತವನು, ಒಬ್ಬ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾರೋ ಅದೇ. ಪ್ರಜೆಗಳಿಗೆ ಏನು, ಪ್ರಜೆಗಳು ಯಾರು ಒಂದು ಹೋರಾಟ ಮಾಡ್ಕೊಂಡು ಏನಾದ್ರು ಮಾಡ್ತೀನಿ ಅಂತಂದ್ರೆ ಅನ್ನೋದಿಲ್ಲ. ಈ ವಿಷಯದಲ್ಲಿ ಪ್ರಜೆಗಳನ್ನ ಎಷ್ಟು ಬಗ್ಗು ಬಡಿತಾ ಇದಾರೆ ಅದನ್ನ ಕ್ಲೀನ್ ಆಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಒಳ್ಳೆ ತಂತ್ರಜ್ಞಾನ ಇದೆ, ಒಳ್ಳೆ ಕಲಾವಿದರುಗಳಿದ್ದಾರೆ. ಈಗಿನ ಸಮಾಜಕ್ಕೆ ಬೇಕಾಗಿರುವಂತ ವಿಷಯ ತುಂಬಾ ಮುಖ್ಯ. ಒಂದು ಓಟ್ ಹಾಕಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಏನ್ ಮಾಡ್ಬೇಕು, ಎಂತಕ್ಕೋಸ್ಕರ ಓಟ್ ಹಾಕ್ಬೇಕು, ರಾಜಕೀಯ ವ್ಯಕ್ತಿಗಳು ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಯಾರು ಅನ್ನೋದೇ ಈ ವಿಷಯದ ಸಿನಿಮಾದಲ್ಲಿ ಮುಖ್ಯ ಕಂಟೆಂಟ್ ಆಗಿದೆ. ಸಖತ್ತಾಗಿದೆ ಮೂವಿ. ಪ್ರಭುತ್ವ ಅಂತ ಒಂದು ಒಳ್ಳೆ ಸಿನಿಮಾ. ಹೀರೋ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ನಿಜ ಜೀವನದಲ್ಲಿ ಏನ್ ನಡೀತಾ ಇದೆ, ಮತದ ಬಗ್ಗೆ, ಮತ ಯಾರಿಗೂ ಮಾರ್ಕೋಬಾರ್ದು. ಮತ ನಮ್ಮ ತಾಯಿ ತರ ಅಥವಾ ನಮ್ಮ ಅಕ್ಕ ತಂಗಿ ತರ ಯಾರಿಗೂ ಮಾರ್ಕೋಬಾರ್ದು. ಜನಗಳು ನೋಡಿ ಇಷ್ಟಪಡುವಂತ ಸಿನಿಮಾ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಳ್ಳೆ ಸಖತ್ತಾಗಿದೆ. ಎಲ್ಲರೂ ಬಂದು ನೋಡ್ಬೋದು. ಸಿನಿಮಾ ಒಂದು ಅದ್ಭುತವಾಗಿದೆ, ಚೆನ್ನಾಗಿದೆ. ಇವತ್ತಿನ ವಾಸ್ತವ ಸ್ಥಿತಿ ತೋರಿಸುವಂತ ರೀತಿ ಇದೆ. ಮತ್ತೆ ಇವತ್ತೇನು ನಾಯಕ ನಟನಾಗಿದ್ದಂತ ನಮ್ಮ ಚೇತನ್ ಅವರು ಒಂದು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಾವು ಹೇಳೋದಿಷ್ಟೇ, ಇವತ್ತು ಏನೆಲ್ಲ ಒಂದು ನಾಯಕ ನಟರುಗಳೆಲ್ಲ ಇದ್ದಾರೆ, ಶಿವರಾಜ್ ಕುಮಾರ್ ಅವರು ಇರ್ಬೋದು, ಪ್ರೇಮ್ ಅವ್ರು ಇರ್ಬೋದು, ಸುದೀಪ್ ಅವ್ರು ಇರ್ಬೋದು, ಈ ರೀತಿ ಹಲವಾರು ನಟರುಗಳು ಈ ರೀತಿ ಹೊಸಬರಿಗೆ ಒಂದು ಪ್ರೋತ್ಸಾಹ ಮಾಡಬೇಕು, ಒಂದು ಸಿನಿಮಾಗಳನ್ನು ನೋಡಬೇಕು. ಆ ರೀತಿ ಒಂದು ಆದಾಗ ಮಾತ್ರ ಚಲನಚಿತ್ರ ಬೆಳೆಯುತ್ತೆ, ಹೊಸ ನಟರುಗಳು ಬರ್ತಾರೆ. ಆದ್ರೆ ನಾವೆಲ್ಲ ನಮ್ಮ ಕನ್ನಡ ನಾಡಿನ ಜನತೆ ನಾವು ಕೇಳ್ಕೊಂತೇವೆ, ಒಂದು ಅದ್ಭುತವಾದ ಪಿಕ್ಚರು, ಒಂದು ಸಿನಿಮಾ ಇದು. ಎಲ್ಲರೂ ಬಂದು ನೋಡಿ ಅಂತ ನಾವು ಹೇಳ್ತಾ ಇದ್ದೇವೆ. ವಾಸ್ತವವಾಗಿದೆ ಇದು. ನೋಡಿ, ಫಸ್ಟ್ ಥಿಂಗು, ಎಲ್ಲ ಸೆಲೆಬ್ರಿಟೀಸು ಯಾರು ಇದ್ದೀರಾ, ನೀವು ಕನ್ನಡ ಫಿಲಿಂ ಇಂಡಸ್ಟ್ರಿಯಲ್ಲಿ ಅನ್ನ ತಿಂತಾ ಇದ್ದೀರಾ, ಇಲ್ಲಿ ಜೀವನ ಮಾಡ್ತಾ ಇದ್ದೀರಾ, ಇಲ್ಲಿ ಉಸಿರಾಡ್ತಾ ಇದ್ದೀರಾ. ನೀವು ಯಾರೇ ಇರ್ಬೋದು, ಇಂಡಸ್ಟ್ರಿಯಲ್ಲಿ ಇರೋಂಥವ್ರು ಇಂಥ ಕನ್ನಡ ಫಿಲಿಂ ರಿಲೀಸ್ ಮಾಡಿದ್ದಾರೆ. ಎಲ್ಲ ಟಾಪೆಸ್ಟ್ ಸೀನಿಯರ್ ಆಕ್ಟರ್ಸ್ ಆಕ್ಟ್ ಮಾಡಿದ್ದಾರೆ. ಒಂದು ಪ್ರಭುತ್ವ ಅಂತ ಈ ಪ್ರಭುತ್ವದ ಬಗ್ಗೆ ಮೆಸೇಜ್ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ನೀವು ನಿಮ್ಮ ಬಿಡು ಮಾಡ್ಕೊಂಡು, ನಿಮ್ಮ ಬಿಜಿ ಶೆಡ್ಯೂಲ್ ಅಲ್ಲಿ ನಾಳೆ ಬರ್ತೀರಾ, ನಾಳಿದ್ದು ಬರ್ತೀರೋ, ಇವತ್ತು ಬರ್ತೀರೋ, ಇಲ್ಲ ಒಂದು ವಾರ ಬಿಟ್ಕೊಂಡು ಬರ್ತೀರೋ, ನೀವೇ ಅನೌನ್ಸ್ ಮಾಡಿ ನಿಮ್ ಫ್ಯಾನ್ಸ್ನೆಲ್ಲ ಕರ್ಕೊಂಡ್ ಬಂದು ಕನ್ನಡ ಫಿಲಂ ಇಂಡಸ್ಟ್ರಿನ ಬೆಳೆಸ್ಬೇಕು. ಇಲ್ಲಿ ಅವನ್ನ ತುಳಿಬೇಕು, ಇವನ್ನ ತುಳಿಬೇಕು. ನಾನ್ ದೊಡ್ಡವನು, ಇನ್ನೊಬ್ಬನ್ ದೊಡ್ಡವನು, ಮತ್ತೊಬ್ಬನ್ ದೊಡ್ಡವನು, ಇಲ್ಲಿ ಯಾರು ದೊಡ್ಡವರಲ್ಲ. ಇಲ್ಲಿ ಕನ್ನಡ ತಾಯಿನ ದೊಡ್ಡದಿಲ್ಲ. ಈ ತಾಯಿಗೆ ಬೆಲೆ ಕೊಡ್ಬೇಕು ಫಸ್ಟ್. ಈ ತಾಯಿ ಮಕ್ಕಳಾಗಿ ಒಂದು ತಾಯಿ ಮಕ್ಕಳಲ್ಲಿ ಹುಟ್ಟದಂಗೆ ಜೀವನ ಮಾಡ್ಬೇಕಿಲ್ಲ. ಈ ಒಂದು ಸಮಾಜ ಯಾವ ತರ ವಾತಾವರಣ ಹಾಳಾಗೋಗಿದೆ ಅಂತ ಇವತ್ತು ಈ ಫಿಲಿಮ್ ಅಲ್ಲಿ ನನಗೆ ಪ್ರತಿಯೊಬ್ಬರಿಗೂ ತೋರಿಸಿದ್ದಾರೆ. ನೀವು ಬಂದಿ ನೋಡಿ, ನೀವು ಇದ್ರಲ್ಲಿ ಏನಿದೆ ಮೆಸೇಜ್ ಅಂತ ಬಂದು ಇಲ್ಲೇ ನಿಂತ್ಕೊಂಡು ಇದೇ ಮೀಡಿಯಾ ಚಾನೆಲ್ ಮುಂದೆ ನೀವು ಹೇಳ್ಬೇಕು. ನೀವು ಹೇಳ್ಬಿಟ್ಟು ನೀವು ನಮ್ ಕನ್ನಡ ತಾಯಿನ ಬೆಳೆಸ್ತೀರೋ ಬೆಳೆಸಲ್ವ ಅನ್ನೋದು ನಮ್ಗೆ ನೋಡ್ಬೇಕು, ನಾವೆಲ್ಲ ನೋಡ್ಬೇಕು. ಯಾಕಂದ್ರೆ ಕೋಟ್ಯಾಂತರ ಜನ ನೀವು ಫಿಲಿಂ ತೆಗ್ದಾಗ ರಾತ್ರಿ ಹಗಲು ಬಿಸಿಲು ನೆರಳು ಅಲ್ಲಿಂದಿರ ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಬಿಟ್ಟು ಬಂದು ಫಿಲಿಂ ನೋಡ್ತಾರೆ. ನಿಮ್ ಫಿಲಿಮ್ ನೋಡ್ಬೇಕಾದಾಗ ನೀವ್ ಯಾಕೆ ಬಂದು ನಮ್ ಕನ್ನಡ ಫಿಲಿಂ ನೋಡಲ್ಲ, ಈ ಕನ್ನಡ ತಾಯಿನ ಯಾಕೆ ಬೆಳೆಸಲ್ಲ? ನಿಮ್ಮಲ್ಲಿ ಏನ್ ಈ ಸ್ವಾರ್ಥನ? ನಿಮ್ಗೇನ್ ನಾರ್ಮಲ್ ಆಗಿರೋಂಥ ಜನತೆ ನಿಮ್ ಫಿಲಿಂ ಥಿಯೇಟರ್ ಯಾರು ಬರಲ್ಲ. ದಯವಿಟ್ಟು ಕನ್ನಡ ತಾಯಿನ ಬೆಳೆಸ್ರಿ, ಕನ್ನಡನ ಉಳಿಸ್ರಿ. ಕೊನೆ ತನಕ ಈ ಜೀವ ಕನ್ನಡಕ್ಕೋಸ್ಕರ ಮುಡುಪಾಗಿಟ್ಟು ಸತ್ತೋಗ್ಬಿಡ್ರಿ. ಥ್ಯಾಂಕ್ ಯು. ನೋಡ್ಬೋದು ಮೇಡಮ್, ಚೆನ್ನಾಗಿದೆ ಫಿಲಿಮು. ಸೋಷಿಯಲ್ ಈಗೆಲ್ಲ ಕರಪ್ಷನ್ಸ್ ಏನ್ ನಡೀತಾ ಇದೆ ಎಲ್ಲ ಚೆನ್ನಾಗಿದೆ, ನೋಡ್ಬೋದು. ಇದೇ ತರನೇ ಚೆನ್ನಾಗಿದೆ. ರೆಡಿ ಸರ್? ಸರ್ ಸಿನಿಮಾ ನಿಜವಾಗ್ಲೂ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಯೂತ್ಸ್ ಯಾರು ವೋಟ್ ಹಾಕ್ತಾರೋ ಅವ್ರು ಈ ಸಿನಿಮಾ ನೋಡ್ಬೇಕು. ಫಸ್ಟ್ ನಾನು ಹೇಳೋದು, ರಾಜಕೀಯದವ್ರು ಬಂದು ನೋಡ್ಬೇಕು. ಪ್ರೆಸೆಂಟ್ MLA ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ರಾಜಕೀಯದವ್ರು ಬಂದು ಈ ಸಿನಿಮಾನ ದಯವಿಟ್ಟು ನೋಡಿ. ಯಾಕಂದ್ರೆ ಸಮಾಜ ಬದಲಾವಣೆ ಆಗ್ಬೇಕಂದ್ರೆ ಈ ಸಿನಿಮಾ ನೋಡಿದ್ರೆ ಒಂದು 1% ಆದ್ರೂ 2% ಆದ್ರೂ ಅವ್ರು ಬದಲಾವಣೆ ಆಗ್ತಾರೆ ನನ್ನೊಂದು ನಂಬಿಕೆ ಇದೆ ಸರ್. ತುಂಬಾ ಚೆನ್ನಾಗಿದೆ. ಡೈಲಾಗ್ಸ್ ವರ್ಷನ್ ಇನ್ನ ಈ ಸಿನಿಮಾದ ಬಗ್ಗೆ ಅಂದ್ರೆ ಸಂಭಾಷಣೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಸರ್. ಯಾರು ಬರ್ದಾರ ಗೊತ್ತಿಲ್ಲ, ಸಖತ್ ಬರ್ದಾರೆ ಸಂಭಾಷಣೆ ಮಾತ್ರ. ಮೇಕಿಂಗ್ ವೈಸು ಚೆನ್ನಾಗಿದೆ, ಮತ್ತೆ ಸಾಂಗ್ಸ್ ಕೂಡ ಅಲ್ಟಿಮೇಟ್ ಆಗಿದೆ. ಸಿನಿಮಾ ಅಂದ್ರೆ ಇದು ಪ್ರತಿಯೊಬ್ರು ನೋಡುವಂತ ಸಿನಿಮಾ ಸರ್. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಂತಲ್ಲ, ಪ್ರತಿಯೊಬ್ರು ನೋಡುವಂತ ಸಿನಿಮಾ. ವಯಸ್ಸಾದವ್ರು ನೋಡ್ಬೋದು, ಏಜ್ ಆದವ್ರು ನೋಡ್ಬೋದು. ಅದರ ನೀವೇನ್ ಹೇಳ್ತೀರಿ?
ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ನಾಡು ನೆಲ ಜಲದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ರೈತರ ಬಗ್ಗೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ನಮ್ಮ ನೆಲ ಜಲ ಹೇಗ್ ಉಳಿಸ್ಕೋಬೇಕು, ಕಾಡಿನ ಸಂರಕ್ಷಣೆ ಹೇಗ್ ಮಾಡಬೇಕು, ಮತ್ತೆ ರಾಜಕೀಯದವ್ರು ಹೇಗೆ ನಡ್ಸ್ಕೊತಾ ಇದ್ದಾರೆ ಈಗ ಪ್ರೆಸೆಂಟ್ ಸಿಚುವೇಶನ್ ಇದೆ ಅದಷ್ಟು ಈ ಮೂವಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಮೂವಿ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ.